ಸ್ನೇಹಿತರೆ, ಗಾಜಲದಿಂದ ಗ್ರಾಮದಿಂದ ಶ್ರೀನಿವಾಸ್ ಅನ್ನೋರು ಕರೆ ಮಾಡಿದರು. ನಮ್ಮನೆ ಕಾಂಪೌಂಡಲ್ಲಿ ನಮ್ಮನೆ ಹಾಲಲ್ಲಿ ಒಂದು ಹಾವು ಸೇರಿಕೊಂಡಿದೆ ಅಂತ. ಇದು ಬಂದು ವಿಷರಹಿತ ತೋಳದ ಹಾವು. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಕೊಟ್ಟು ಅಂತ ಭಾವಿಸ್ಕೊಳ್ಳೋದು ಹೆಚ್ಚು. ಇದು ಮಾನವನಿಗೆ ಬಂದು ನಿರುಪದ್ರವಗಳು. ನಮ್ಮ ಕನ್ನಡದಲ್ಲಿ ಇದನ್ನ ತೋಳದ ಹಾವು ಅಂತೀವಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಇದನ್ನ ಕಟ್ಟಿಗೆ ಹಾವು ಅಥವಾ ಕಂದು ಬಳ್ಳಿ ಹಾವು ಅಂತ ಕರಿತೀವಿ. ನಮ್ಮ ಆಂಗ್ಲ ಭಾಷೆಯಿಂದ ವೂಲ್ಫ್ ಸ್ನೇಕ್ ಅಂತ ಕರಿತೀವಿ. ಇಷ್ಟಪಟ್ಟು ಮಧ್ಯರಾತ್ರಿ 12:30 ಫೋನ್ ಮಾಡಿ ಅದನ್ನು ಕಟ್ಲಾವು ಅಂತ ನಮ್ಮ ಜನ ಭಾವಿಸ್ಕೊಳ್ತಾರೆ. ಒಂದು ಮನೆ ಆಗ್ಬೋದು, ಒಂದು ಕಚೇರಿ ಆಗ್ಬೋದು, ಅಥವಾ ಒಂದು ಗೋಡನ್ ಆಗ್ಬೋದು, 10ರಿಂದ 15 ಅಲ್ಲಿ ಇದೆ ಅಂದರೆ ಒಂದು ತೋಳದಾಗಿಬಿಡ್ತದೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರುಪದ್ರವಿಗಳು, ಮುಖ್ಯವಾಗಿ ರೈತನ ಮಿತ್ರ. ಯಾವುದೇ ಮನೆ 10ರಿಂದ 15 ಅಡಿ ಇದೆ ಅಂದರೆ ಒಂದು ತೋಳದಾಗಿಬಿಡ್ತದೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ಒಂದು ನಿರುಪದ್ರವಿಗಳು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂತೋಷ ಕಾಪಾಡಿ. ಧನ್ಯವಾದಗಳು. ಸ್ನೇಹಿತರು, ಹೇಳಿದ್ನಲ್ಲ, ಇದೊಂದು ವಿಷಕಾರಿ ಹಾವಲ್ಲ, ಇದು ಒಂದು ವಿಷರಹಿತ ಹಾವು. ಇದನ್ನು ತೋಳದ ಹಾವು ಅಂತ ಕರೀತಾರೆ. ಇವು ಯಾವುದೋ ಒಂದು ಮನೆ ಆಗ್ಬೋದು, ಒಂದು ಕಚೇರಿ ಆಗ್ಬೋದು, ಅಥವಾ ಒಂದು ಗೋಡನ್ ಆಗ್ಬೋದು, 10ರಿಂದ 15 ಅಡಿ ಇದೆ ಒಂದು ತೋಳದಾಗಿಬಿಡ್ತದೆ. ಇದು ಮಾನವನಿಗೆ ನಿರುಪದ್ರವಿಗಳು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂತೋಷ ಕಾಪಾಡಿ. ಧನ್ಯವಾದಗಳು.